हेलो बच्चों, गुड मॉर्निंग। आज मैं 10वीं कक्षा की तीसरा पाठ गिल्लू इस पाठ को समझाने जा रही हूँ बच्चों। इस पाठ की लेखिका है महादेवी वर्मा जी। गिल्लू पाठ का उद्देश्य यह है कि मैंने पहले भी आपको कहा है बच्चों, पुस्तक में दिए गए पाठ हो, पद्य कोई भी हो, उसका कोई महत्वपूर्ण आशय या उद्देश्य होता ही होता है। ಅದರ ಒಂದು महत्वपूर्णವಾದಂತ आशय ಅಥವಾ उद्देश्य इद्दे इरತ್ತೆ। इस पाठ का प्रमुख उद्देश्य है छात्रों में प्राणी तथा प्रकृति के प्रति स्नेह तथा प्रेम भाव को उजागर करना। ಅಂದ್ರೆ ಮಕ್ಕಳಲ್ಲಿ ಪ್ರಾಣಿ ಮತ್ತು ಪ್ರಕೃತಿಯ ಬಗ್ಗೆ ಯಾವ ರೀತಿ ಪ್ರೀತಿ ಪ್ರೇಮದಿಂದ ಇರಬೇಕು ಅನ್ನೋದನ್ನ ತಿಳಿಸೋಕೆ, ಮತ್ತು ಪಶು ಪಕ್ಷಿಗಳ ಸ್ವಭಾವ, ಅದರ ಜೀವನ ಶೈಲಿ, ಅದರ ಬಗ್ಗೆ ತಿಳುವಳಿಕೆಯನ್ನ ಕೊಡಕ್ಕೆ। और पशु पक्षियों के स्वभाव और जीवन शैली का जानकारी देना, प्राणी पक्षी तथा पर्यावरण के प्रति महादेवी वर्मा जी के प्रेम का परिचय देना आदि। ನಿಮಗೆ ಮಕ್ಕಳಿಗೆ ತಿಳಿಸ್ಕೊಡೋದಲ್ದೇನೆ ಈ ಪಾಠದ ಮುಖಾಂತರ ಮಹಾದೇವಿ ವರ್ಮಾಜಿ ಅವರಿಗೆ ಪ್ರಾಣಿ ಪಕ್ಷಿಗಳು ಈ ಒಂದು ಪರಿಸರದ ಬಗ್ಗೆ ಯಾವ ರೀತಿ ಪ್ರೀತಿ ಒಂದು ಗೌರವ ಇತ್ತು ಅನ್ನೋದನ್ನ ಇಲ್ಲಿ ತಿಳ್ಕೊತೀರಾ ಮಕ್ಕಳೇ। ಈಗ ಇಲ್ಲಿ ಮಹಾದೇವಿ ವರ್ಮಾಜಿ ಅವರ ಲೇಖಿಕಾ ಪರಿಚಯವನ್ನ ನಾವಿಲ್ಲಿ ನೋಡೋಣ। ಮಹಾದೇವಿ ವರ್ಮಾಜಿ ವಿಶ್ವಸ್ತರಕಿ ಕವಯಿತ್ರಿ ಹೈ। ಅವರು ಪ್ರಪಂಚದಾದ್ಯಂತ ಒಬ್ಬ ಫೇಮಸ್ ಆದಂತ ಪ್ರಸಿದ್ಧಿಯನ್ನು ಪಡೆದಂತ ಒಬ್ಬ ಕವಯಿತ್ರಿ ಆಗಿರುವಂತವರು। ಉನ್ಹೆ ಆಧುನಿಕ್ ಮೀರಾ ಭಿ ಕಹಾ ಜಾತಾ ಹೈ। ಅವರಿಗೆ ಆಧುನಿಕ ಮೀರಾ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ। उनका जन्म 24 मार्च 1907 को फारूखाबाद में हुआ। ಅವರ ಒಂದು ಜನನ 24 ಮಾರ್ಚ್ 1907 ಫಾರೂಖಾಬಾದ್ ಅಲ್ಲಿ ಆಗುತ್ತೆ। उनके पिता ಗೋವಿಂದ ಪ್ರಸಾದ್ ವರ್ಮಾ और माता ಹೇಮಾರಾಣಿ ಥಿ। ಅವರ ತಂದೆಯವರು ಗೋವಿಂದ ಪ್ರಸಾದ್ ಆದ್ರೆ ತಾಯಿಯವರು ಹೇಮಾರಾಣಿಯಾಗಿದ್ರು। उन्होंने प्रयाग के विश्वविद्यालय से संस्कृत में MA उपाधि प्राप्त कर प्रयाग के महिला विद्यापीठ में प्रधान अध्यापिका का पद संभाला। ಅವರು ಪ್ರಯಾಗದ ವಿಶ್ವವಿದ್ಯಾಲಯದಿಂದ ಸಂಸ್ಕೃತದಲ್ಲಿ MA ಉಪಾಧಿಯನ್ನ ಪಡ್ಕೊಂಡ್ರೆ, ಪ್ರಯಾಗದ ಮಹಿಳಾ ವಿದ್ಯಾಪೀಠದಲ್ಲಿ ಪ್ರಾಂಶುಪಾಲರಾಗಿ ಒಂದು ಪದ ಸಂಭಾಲ ಅಂದ್ರೆ ಆ ಒಂದು ಡೆಸಿಗ್ನೇಷನ್ ಅನ್ನ ಅವರು ಸಂಭಾಳಿಸಿದ್ರು। महादेवी वर्मा जी ने गद्य और पद्य दोनों की रचना की है। ಮಹಾದೇವಿ ವರ್ಮಾ ಅವರು ಗದ್ಯ ಅಂದ್ರೆ ಲೆಸನ್, ಪದ್ಯ ಅಂದ್ರೆ ಪೋಯಮ್ಸ್, ಅದರ ರಚನೆಯನ್ನು ಅವರು ಮಾಡಿದ್ದಾರೆ। ಇನ್ಕಿ ಪ್ರಮುಖ ರಚನಾಯೆ, ಹಾಗಾದ್ರೆ ಅವರ ಪ್ರಮುಖವಾದಂತ ರಚನೆಗಳು ಯಾವುವು? ಯಾಮ, ಸಂಧ್ಯಾಗಿ, ದೀಪ್ ಶಿಖಾ, ನಿರಜಾ, ನಿಹಾರ್, ಅತಿಥಿ ಕೆ ಚಲಚಿತ್ರ, ಸ್ಮೃತಿ ಕಿ ರೇಖಾಯೆ, ಪದ್ ಕೆ ಸಾಥಿ, ಮೇರಾ ಪರಿವಾರ್, ಶ್ರಂಖಲಾ ಕಿ ಕಡಿಯಾ ಆದಿ। ಇವೆಲ್ಲ ಕೂಡ ಅವರ ಒಂದು ಪ್ರಮುಖವಾದಂತ ರಚನೆಗಳು। महादेवी वर्मा जी को सक्सेरिया, मंगल प्रसाद, द्विवेदी पदक आदि अनेक पुरस्कार प्राप्त है। ಇವೆಲ್ಲ ಅವರಿಗೆ ಸಿಕ್ಕಂತ ಪುರಸ್ಕಾರಗಳು ಯಾವುವು? सक्सेरिया, मंगल प्रसाद, द्विवेदी पदक। ओके, उनकी यामा के लिए ज्ञानपीठ पुरस्कार प्राप्त है। ಅವರ ಯಾಮ ಅನ್ನೋ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿರುವಂತಹದ್ದು ಮಕ್ಕಳೇ। इस महान रचनाकार का निधन सितंबर सन 1987 को हुआ। ಈ ಒಂದು ಮಹಾನ್ ರಚನೆಕಾರರ ಒಂದು ನಿಧನ ಸೆಪ್ಟೆಂಬರ್ 1987ರಲ್ಲಿ ಆಗುತ್ತೆ ಮಕ್ಕಳೇ। ಇದು ಅವರ ಲೇಖಿಕ ಪರಿಚಯ। ಈ ಒಂದು ಪಾಠಕ್ಕೆ ಮಹಾದೇವಿ ವರ್ಮಾಜಿ ಅವರು ರೇಖಾಚಿತ್ರ ಅಂತ ಹೇಳಿದ್ದಾರೆ। ಹಾಗಾದ್ರೆ ರೇಖಾಚಿತ್ರ ಅಂದ್ರೆ ಏನು? रेखाचित्र शब्द अंग्रेजी के शब्द स्केच शब्द का हिंदी रूपांतर है। ಇಂಗ್ಲಿಷ್ ನಲ್ಲಿ ಅದಕ್ಕೆ ಸ್ಕೆಚ್ ಅಂತ ಹೇಳಿ ಕರೀತಾರೆ, ಅದನ್ನ ಹಿಂದಿಯಲ್ಲಿ ರೇಖಾಚಿತ್ರ ಅಂತ ಹೇಳಿ ಕರೆಯುವಂತದ್ದು। जैसे स्केच में रेखाओं के माध्यम से किसी व्यक्ति, प्राणी या वस्तु का चित्र प्रस्तुत किया जाता है। ಹೇಗೆ ಒಂದು ಸ್ಕೆಚ್ ಮುಖಾಂತರ, ಸ್ಕೆಚ್ ರೇಖೆಗಳ ಮುಖಾಂತರ ನಾವೇನ್ ಮಾಡ್ತೀವಿ, ರೇಖೆಗಳ ಮುಖಾಂತರ ಯಾವುದಾದರೂ ವ್ಯಕ್ತಿ, ಪ್ರಾಣಿ, ವಸ್ತು ಅಥವಾ ಅವರ ಚಿತ್ರ ಅದು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ತೀವಿ। ಅದೇ ರೀತಿಯಲ್ಲಿ ವೈಸೆ ಹಿ ಶಬ್ದ ರೇಖಾओं के माध्यम से ಶಬ್ದಗಳ ರೇಖೆಗಳಿಂದ
ಇಲ್ಲಿ ಯಾವುದಾದರೂ ಒಂದು ವ್ಯಕ್ತಿ, ಪ್ರಾಣಿ ಅಥವಾ ವಸ್ತು, ವ್ಯಕ್ತಿತ್ವ, ಅದರ ಒಂದು ಸಮಗ್ರ ರೂಪ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ठीक वैसे ही शब्द रेखाओं के माध्यम से किसी व्यक्ति, प्राणी या वस्तु के व्यक्तित्व को उसके समग्र रूप में पाठकों के सम्मुख प्रस्तुत किया जाता है. ಇದಕ್ಕೆ ನಾವಿಲ್ಲಿ ರೇಖಾಚಿತ್ರ ಅಂತ ಹೇಳಿ ಕರಿತೀವಿ ಮಕ್ಕಳೇ. तो बच्चों, हम देखते हैं गिल्लू को महादेवी जी की अत्यंತ सरल सरस ಶೈಲಿ में. ಈ ಒಂದು ಪಾಠದ ಸಾರಾಂಶವನ್ನು ನಾವು ಮಹಾದೇವಿ ವರ್ಮಾಜಿಯವರ ಸರಳ ಮತ್ತು ಸರಸ, ಒಂದು ಪಾಠ ಓದ್ತಾ ಇದ್ರೆ ರೋಮಾಂಚನ ಅನಿಸ್ಬೇಕು, ಆ ಒಂದು ಶೈಲಿಯಲ್ಲಿ ನಾವಿದನ್ನ ಇಲ್ಲಿ ನೋಡೋಣ, ಓದೋಣ. पाठ की शुरुआत लेखिका कुछ इस प्रकार करते हैं कि एक दिन सवेरे जब वह बरामदा ಅಂದ್ರೆ ಏನು ಮಕ್ಕಳೇ, ಕಾಂಪೌಂಡ್ आंगन ಅಂತ ಹೇಳಬಹುದು. बरामदे में लेखिका क्या देखती है कि दो कव्वे गमले के अर्थात फूलों के पौधे जिसमें डालते हैं उसे गमला कहते हैं. ನಾವು ಚಿಕ್ಕ ಚಿಕ್ಕ ಸಸಿಗಳನ್ನ ಒಂದು ಪಾಟ್ ಅಲ್ಲಿ ಹಚ್ತೀವಿ, ಅದಕ್ಕೆ ನಾವು ಹಿಂದಿಯಲ್ಲಿ ಗಮಲಾ ಅಂತ ಕರಿತೀವಿ. ಗಸೆ ಗಮಲಾ ಅಂತ ಕಲ್ತಿದ್ದೀರಿ ಮಕ್ಕಳೇ ನೀವು, ಹೌದಾನೆ? ಆ ಒಂದು ಅದಕ್ಕೆ ಇಲ್ಲೇನಾಗತ್ತೆ, ಗಮ್ಲೆ ಅದ್ರ ಹತ್ರ ಏನೋ ಒಂದು ಎರಡು ಕಾಗೆಗಳ ಆಟನ ನೋಡ್ತಾರೆ. गमले के आसपास कौवे अपनी चोंच से किसी वस्तु को नोच रहे थे. ಯಾವುದೋ ಒಂದು ವಸ್ತುವನ್ನ ಕಿತ್ತಾಡ್ತಾ ಇದ್ವು ಕಾಗೆಗಳು. ಲೇಖಿಕಾನೆ ಯಹಾ ಪರ್ ಚುವಾ ಚುವವಲ್, ಈ ಒಂದು ಪಾಠದಲ್ಲಿ ಲೇಖಿಕ ಅವರು ಚುವಾ ಚೋವಲ್ ಅಂತ ಒಂದು ಶಬ್ದನ ಪ್ರಯೋಗ ಮಾಡಿದ್ದಾರೆ. ಚುವಾ ಚೋವಲ್ ಅಂತ ಹೇಳಿದ್ರೆ ಮುಟ್ಟಾಟ ಆಡೋದು. ಕನ್ನಡದಲ್ಲಿ ಅದಕ್ಕೆ ನಾವು ಝೂಟ್ ಮುಟ್ ಅಂತ ಕೂಡ ಕರಿತೀವಿ. ಅಂದ್ರೆ ಒಬ್ರು ಹಿಂದೆ ಒಬ್ರು ಓಡಿ ಅವರನ್ನ ಮುಟ್ಟೋದು, ಇದಕ್ಕೆ ನಾವು ಚುವಾ ಚೋವಲ್ ಅಂತ ಹೇಳಿ ಕರೆಯುವಂತಹದ್ದು. ಕವ್ವೆ ಕಿಸಿ ವಸ್ತು ಕೋ ನೋಚ್ ರಹೆ ಥೆ, ಕವ್ವೋ ಕೋ ದೇಖ್ಕರ್, ಆ ಒಂದು ಕಾಗೆಯನ್ನ ನೋಡಿದ ತಕ್ಷಣ ಲೇಖಿಕಾ ಅಪ್ನಿ ಕಲ್ಪನಾओं में खो गई यहाँ पर, ತಮ್ಮ ಒಂದು ಕಲ್ಪನೆಯಲ್ಲಿ ಕಳೆದೋದ್ರು ಇಲ್ಲಿ ಲೇಖಿಕಾ ಅವರು. ಹೇಗೆ ವಹ कहती है कि ये कव्वे भी ವಿಚಿತ್ರ ಪಕ್ಷಿ है, ಅದು ಕಲ್ಪನೆಯಲ್ಲಿ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಕಾಗೆಯ ಬಗ್ಗೆ ಅವರಿಗೆ ಕಾಲ್ಪನಿಕ ವಿಚಾರ ಏನು ಅಂತ ಹೇಳಿ. ಈ ಒಂದು ಕಾಗೆ ಅನ್ನೋದು ವಿಚಿತ್ರವಾದಂತ ಪಕ್ಷಿ. ಏಕ್ ಸಾಥ್ ಸಮಾದರಿ ಅನಾದರಿ, ಒಂದೇ ಸರಿ ನಾವು ಅದನ್ನ ಸಮಾದರಿ, ಅದಕ್ಕೆ ನಾವು ಮರ್ಯಾದೆಯನ್ನ ಕೊಡ್ತೀವಿ, ಇನ್ನೊಂದ್ಸತಿ ಅದನ್ನ ಅನಾದರ ಮಾಡ್ತೀವಿ, ಅದಕ್ಕೆ ನಾವು ಅವಮಾನ ಮಾಡ್ತೀವಿ. ಒಂದೊಂದ್ಸತಿ ಅತಿಯಾಗಿ ಸಮ್ಮಾನಿತ್, ಅತಿ ಸಮ್ಮಾನಿತ್, ಅತಿ ಅವಮಾನಿತ್. इसको हमें और समझाने के लिए आगे कहती है कि किस प्रकार हम कव्वे को आदर और अनादर करते हैं. ಅಂದ್ರೆ ಯಾವುದೇ ರೀತಿ ಒಂದು ಕಾಗೆಯನ್ನು ನಾವು ಆದರಿಸ್ತೀವಿ, ನಿರಾದರಿಸ್ತೀವಿ ಅನ್ನೋದನ್ನ ಇಲ್ಲಿ ಮುಂದೆ ಹೇಳಿದ್ದಾರೆ. वह कहती है कि हमारे पूर्वजों को जब हम पिंडदान करते हैं तो वह उस पिंडदान को स्वीकार करने आते भी तो कव्वे की शक्ति है, और हमारे कोई दोस्त रिश्तेदार के आने की सूचना भी कौवों के मुंडे पे बैठकर पुकारने से ही पता चलता है. ಅಂದ್ರೆ ಯಾವ ರೀತಿ ನಾವು ಅದನ್ನ ಗೌರವಿಸ್ತೀವಿಪ್ಪ ಅಂತ ಹೇಳಿದ್ರೆ, ನಮ್ಮ ಪೂರ್ವಜರಿಗೆ ನಾವು ಅನ್ನದಾನ, ಪಿಂಡದಾನ ಕೊಡಬೇಕಾದ್ರೆ ಅವಾಗ ನಮ್ಮ ಪೂರ್ವಜರು ಯಾವ ರೂಪದಲ್ಲಿ ಬರ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ, ಕಾಗೆಗಳ ರೂಪದಲ್ಲಿ ಬರ್ತಾರೆ ಅಂತ ಗೌರವ ಕೊಡ್ತೀವಿ. ಅದೇ ರೀತಿಯಲ್ಲಿ ನಮ್ಮನೆ ಯಾರಾದ್ರೂ ಸಂಬಂಧಿಕರು ಬರ್ತಾರಂದ್ರೆ ಈ ಕಾಗೆಗಳು ಕಾವು ಕಾವು ಅಂತ ತುಂಬಾ ಕೂಗ್ತಾ ಇದ್ರೆ ನಾವು ಹೇಳ್ತೀವಿ, ನೋಡಿ ಇವತ್ತು ಯಾರೋ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿ, ಗೆಸ್ಟ್ ಬರ್ತಾರೆ, ಅತಿಥಿಗಳು ಬರ್ತಾರೆ ಅಂತ ಹೇಳ್ತೀವಿ. ಇದು ಒಂದು ರೀತಿಯಲ್ಲಿ ಅದಕ್ಕೆ ಸಮ್ಮಾನ ಕೊಡೋದಾದ್ರೆ, ವಹಿ ಕವ್ವೆಗೆ ಕರ್ಕಶ ಸ್ವರ ಕೋ ಕಾವು ಕಾವು ಕಹಕರ್ ಅವಮಾನಿತ್ ಭಿ ಕರ್ತೆ ಹೈ. ಅದೇ ರೀತಿಯಲ್ಲಿ ಅದರ ಒಂದು ಕರ್ಕಶವಾದ ಧ್ವನಿ ಕಾವು ಕಾವು ಅಂತ ಹೇಳಿ ಅವಮಾನದಿಂದ ಅದನ್ನ ನೋಡ್ತೀವಿ. ನೋಡ್ರಿ, ಯಾರಾದ್ರೂ ತುಂಬಾ ಮಾತಾಡ್ತಾ ಇದ್ರೆ ಏನು ಕಾವು ಕಾವು ಅಂತ 24 ತಾಸು ಕೂಗ್ತಾ ಇರ್ತೀಯಾ ಅಂತ ಹೇಳಿ ಅವಮಾನಿಸೋದು. ಹೌದು ತಾನೇ ಮಕ್ಕಳೇ? ಈ ರೀತಿಯಲ್ಲಿ ಒಂದು ಲೇಖಕ ಅವರ ಕಲ್ಪನೆಯಲ್ಲಿ ಕಾಗೆಗೆ ಇರುವಂತ ಒಂದು ಕಾಲ್ಪನಿಕ ಚಿತ್ರ. ಈ ಒಂದು ಆ ಕಲ್ಪನೆಯಿಂದ ಹೊರಗೆ ಬರ್ತಾರೆ ಇಲ್ಲಿ ಕವಯಿತ್ರಿಯವರು. ಹೊರಗೆ ಬಂದು ನೋಡ್ರಿ, ಅಗಲೇ ಪ್ಯಾರಾ ಮೇ ಲೇಖಿಕಾ ಅಪ್ನಿ ಕಲ್ಪನಾओं से बाहर आकर, ಕಲ್ಪನೆಯಿಂದ ಹೊರಗೆ ಬರ್ತಾರೆ.
ಬರಾಮದೆ ಮೇ ಹೋ ರಹೆ ಕವ್ವೋ ಕೆ ಖೇಲ್ ಪರ್ ಧ್ಯಾನ್ ದೇತಿ ಹೈ. ಆ ಒಂದು ಅಂಗಳದಲ್ಲಿ ನಡೆಯುವಂತ ಈ ಒಂದು ಕಾಗೆಗಳ ಚೇಷ್ಟೆ ಏನಿದೆ ಅದರ ಬಗ್ಗೆ ಅವರು ಒಂದು ಧ್ಯಾನ ಕೊಡ್ತಾರೆ, ಲಕ್ಷ್ಯ ಕೊಡ್ತಾರೆ. ಉನ್ಹೇ ಜಾನ್ ಪಡ್ತಾ ಹೈ ಕಿ ಅವರಿಗಲ್ಲಿ ಏನ್ ಅರ್ಥ ಆಗತ್ತೆ ಅಂದ್ರೆ, ಗಮಲೆ और दीवार की बीच के एक छोटा गिलहरी का बच्चा पड़ा हुआ है. ಇಲ್ಲೇನಾಗತ್ತೆ, ಒಂದು ದಿವಾರ್ ಅಂದ್ರೇನು, ಗೋಡೆ, ವಾಲ್ ಅಂತ ಕರಿತೀವಿ. ಈ ಒಂದು ಗೋಡೆ ಮತ್ತು ಆ ಪಾಟ್ ಅದ್ರ ಎರಡರ ಮಧ್ಯ ಒಂದು ಸಂಧಿಯಲ್ಲಿ ಏನಾಗತ್ತೆ, ಒಂದು ಚಿಕ್ಕ ಗಿಲಹರಿ ಮಗು ಅಲ್ಲಿ ಬಿದ್ದಿರತ್ತೆ. ಅದನ್ನ ಜಿಸೆ ಕವ್ವೆ ಅಪ್ನಾ ಆಹಾರ ಬನಾನಾ ಚಾತೆ ಹೈ, ಅದನ್ನ ಇಲ್ಲಿ ಕಾಗೆ ತನ್ನ ಆಹಾರ ಮಾಡ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾ ಇದೆ. ಇಲ್ಲಿ ಕಾಕತ್ವಯ ಅಂತ ಒಂದು ಶಬ್ದ ಯೂಸ್ ಆಗಿದೆ. ಕಾಕತ್ವಯ ಅಂದ್ರೆ ಎರಡು ಕಾಗೆಗಳು ಅಂತ ಅರ್ಥ. ಇಲ್ಲಿ ಚೋಂಚೋ ಕೆ ಗಾಂವ್ ಸೆ ಗಿಲಹರಿ ಕಾ ಬಚ್ಚಾ ನಿಚೇಸ್ಟ್ ಪಡಾ ಹುವಾ ಥಾ. ಈ ಒಂದು ಕಾಗೆಗಳ ಚುಚ್ಚಿ ಗಾಯಗೊಳಿಸಿದ ಒಂದು ಗಿಲಹರಿ ಚಿಕ್ಕ ಮಗು ಅಲ್ಲಿ ನಿಚೇಸ್ಟ್ ಅಂದ್ರೆ ಅನ್ಕಾನ್ಶಿಯಸ್ ಆಗಿ ಅಲ್ಲಿ ಬಿದ್ದಿರತ್ತೆ. घर के सभी सदस्यों के मना करने पर भी लेखिका उस गिलहरी के बच्चे को वहां से उठाकर अंदर लाती है. ಮನೆಯ ಸದಸ್ಯರೆಲ್ಲೂ ಬೇಡ ಅಂತ ಹೇಳ್ತಾರೆ, ಆದ್ರೂ ಲೇಖಿಕಾ ಅವರಿಗೆ ಪ್ರಾಣಿ, ಪಕ್ಷಿ, ಪರಿಸರ ಅಂದ್ರೆ ತುಂಬಾನೇ ಪ್ರೀತಿ. ಅದಕ್ಕೋಸ್ಕರ ಅವರು ಆ ಮಗುನ ಎತ್ಕೊಂಡು ಒಳಗ್ ಬರ್ತಾರೆ. ಜಖ್ಮೋं को पोंछकर ಆ ಒಂದು ಗಾಯನ ಒರೆಸ್ತಾರೆ. ಪೆನ್ಸಿಲಿನ್ ಕೆ ಪೌಡರ್ ಸೆ ಮರ್ಹಂ ಪಟ್ಟಿ ಕರ್ತಿ ಹೈ. ಪೆನ್ಸಿಲಿನ ಪೌಡರ್ ಹಾಕಿ ಅದನ್ನ ಅವರು ಬ್ಯಾಂಡೇಜ್ ಹಾಕ್ತಾರೆ. ಉಸ್ಕೆ ಮುಹ್ ಮೇ 2 ಬೂಂದ್ ಪಾನಿ ಟಪಕಾತಿ ಹೈ. 2 ಹನಿ ನೀರನ್ನ ಅದರ ಬಾಯಿಯಲ್ಲಿ ಹಾಕ್ತಾರೆ. इस उपचार से तीसरे दिन तक वह गिलहरी का बच्चा पूरा स्वस्थ हो जाते हैं. ಈ ಒಂದು ಉಪಚಾರದಿಂದ 3ನೇ ದಿವಸಕ್ಕೇನೆ ಆ ಗಿಲಹರಿಯ ಮಗು ಅಂದ್ರೆ ಅಳಿಲಿನ ಮಗು ಪೂರ್ತಿಯಾಗಿ ಇಲ್ಲಿ ಸ್ವಸ್ಥ ಆಗತ್ತೆ, ಆರೋಗ್ಯ ಆಗತ್ತೆ. लेखिका की उंगली पकड़कर अपनी छोटी मोती जैसी आंखों से इधर उधर देखने लगती है. ಇಲ್ಲಿ ಲೇಖಿಕಾ ಅವರ ಉಂಗ್ಲಿ ಅಂದ್ರೇನು, ಬೆರಳನ್ನ ಹಿಡ್ಕೊಂಡು ತನ್ನ ಒಂದು ಚಿಕ್ಕ ಕಣ್ಣುಗಳಿಂದ ಆ ಕಡೆ ಈ ಕಡೆ ನೋಡಕ್ ಶುರು ಮಾಡತ್ತೆ. 3-4 महीने के उपरांत वह गिलहरी का बच्चा इतना बड़ा हो गया कि सब आश्चर्यचकित रह गए. 2-3-4 ತಿಂಗಳಲ್ಲೇ ಆ ಒಂದು ಗಿಲಹರಿ ಹೆಂಗಾಗತ್ತಂದ್ರೆ ಎಲ್ಲರೂ ಅದನ್ನ ಆಶ್ಚರ್ಯಚಕಿತವಾಗಿ ನೋಡ್ತಾರೆ. उसकी मोटी पूंछ, नर्म स्निग्ध बाल, उसकी चंचल आंखें सबको विस्मय में डाल दिए. सब उसे गिल्लू कहकर बुलाने लगे. ಏನಾಯ್ತು, 3-4 ತಿಂಗಳ ತಕ್ಷಣ ಅದು ಹೆಂಗ ಬೆಳೀತಪ್ಪ ಅಂದ್ರೆ, ಅದರ ದಪ್ಪನಾದಂತ ಬಾಲ, ನರ್ಮ ಸ್ನಿಗ್ಧ ಬಾಲ, ಸಾಫ್ಟ್ ಆದಂತ ಹೂಗುಚ್ಚದಂತಿರುವಂತ ಅದರ ಬಾಲ, ಚಂಚಲವಾದಂತ ಆಂಕೆ ಅಂದ್ರೇನು, ಆ ಕಡೆ ಈ ಕಡೆ ನೋಡ್ತಾ ಇರತ್ತೆ ಗಿಲಹರಿ. ಹೌದಾ, ಒಂದು ಎಲ್ಲರನ್ನು ಆಶ್ಚರ್ಯಚಕಿತಗೊಳಿಸತ್ತೆ. ಎಲ್ಲರೂ ಅದನ್ನ ಗಿಲ್ಲು ಅಂತ ಹೇಳಿ ಕರೆಯಕ್ಕೆ ಶುರು ಮಾಡ್ತಾರೆ. फूल रखने की एक डलिया यानी फ्लावर पॉट जिसे हैंग करते हैं, उसमें रुई बिछाकर खिड़की पर टांग दिया. ಅಂದ್ರೆ ಒಂದು ಫ್ಲವರ್ ಪಾಟ್ ಅನ್ನ ಕಿಟಕಿಗೆ ತೂಗ್ಬಿಟ್ಟು ಅದರಲ್ಲಿ ಹತ್ತಿಯನ್ನ, ಕಾಟನ್ ಅನ್ನ ಹರಡಿ ಅದರ ಮನೆಯನ್ನ ಮಾಡಿ ತೂಗ್ಬಿಡ್ತಾರೆ. 2 ವರ್ಷ ಗಿಲ್ಲು का वही घर रहा. 2 ವರ್ಷಗಳ ತನಕ ಅದೇ ಗಿಲ್ಲುವಿನ ಮನೆಯಾಗಿರುತ್ತೆ. वह अपने झूले को स्वयं झूलता, वहीं से अपनी कांच की आंखों से बाहर भीतर देखता रहता था. ಏನಾಗುತ್ತೆ, ಆ ಒಂದು ಪಾಟ್ ಅಲ್ಲಿ ಕುತ್ಕೊಂಡು ಜೋಕಾಲಿ ತರ ಆಡ್ತಾ ಇರತ್ತೆ. ಅದೇ ರೀತಿಯಲ್ಲಿ ತನ್ನ ಕಾಂಚ್ ಅಂದ್ರೇನು, ಒಂದು ಗ್ಲಾಸ್ ತರ ಇರುವಂತ ಕಣ್ಣುಗಳಿಂದ ಒಳಗೆ ಹೊರಗೆ ನೋಡ್ತಾ ಇರತ್ತೆ. ಹಾಗೆ ಇಲ್ಲಿ ಮುಂದೆ ಗಿಲ್ಲುವಿನ ಕಾರ್ಯಕಲಾಪಗಳ ಬಗ್ಗೆ ವರ್ಮಾಜಿಯವರು ಹೇಳ್ತಾ ಇದ್ದಾರೆ. लेखिका की ध्यान आकर्षित करने के लिए पर्दे पर सर्र से चढ़ता और उसी तेजी से उतरता. ಅದೇನ್ ಮಾಡ್ತಾ ಇರತ್ತೆ, ಪರದೆ ಮೇಲೆ ಸರ್ರ್ ಅಂತ ಇರ್ತಾ ಇರತ್ತೆ, ಹಾಗೇನೆ ಸರ್ರ್ ಅಂತ ಇಳಿತಾ ಇರತ್ತೆ. जब तक कि लेखिका उसे पकड़कर लिफाफे में न डाल दे. ಎಲ್ಲಿ ತನಕ ಹಂಗ್ ಮಾಡ್ತಾ ಇರತ್ತೆ ಅಂದ್ರೆ, ಅದು ಲೇಖಿಕಾ ಅವರು ಅದನ್ನ ಹಿಡ್ಕೊಂಡು
ಒಂದು ಲಿಫಾಫ ಅಂದ್ರೆ ಆನ್ವೆಲಪ್ ಕವರ್ ಅಲ್ಲಿ ಹಾಕೋತ ನಾನು ಈ ಒಂದು ಆಟನ ಅದು ಆಡ್ತಾ ಇರತ್ತೆ. लिफाफे में घंटों बैठकर रहता, भूख लगने पर ಚಿಕ್ ಚಿಕ್ ಕರ್ತಾ. ಲಿಫಾಫಾ ಅಂದ್ರೆ ಕವರ್ ಅಲ್ಲಿ ತಾಸ್ ಗಟ್ಲೆ ಕೂತ್ಕೊಳ್ತಾ ಇತ್ತು. ಯಾವಾಗ ಅದಕ್ಕೆ ಹಶುವಾಗತ್ತೋ ಅವಾಗ ಅದರಲ್ಲನೆ ಕೂತ್ಕೊಂಡು ಚಿಕ್ 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 ಅಂತ ಹೇಳಿ ಕರಿತಾ ಇರತ್ತೆ. ಕಾಜು ದೇನೆ ಪರ್ ವಹಿ ಖಾತಾ ಅಂದ್ರೆ ಕಾಜು ಅಂದ್ರೆ ಏನಿಲ್ಲಿ ಗೋಡಂಬಿ, ಕ್ಯಾಶು ನಟ್ಸ್ ಕೊಟ್ಟ ತಕ್ಷಣ ಅದನ್ನದು ತಿಂತಾ ಇತ್ತು. ಕಾಜು ಉಸ್ಕಾ ಪ್ರಿಯ ಆಹಾರ ಥಾ, ಗೋಡಂಬಿ ಅನ್ನೋದು ಪ್ರಿಯವಾದಂತ ಆಹಾರ ಆಗಿತ್ತು. आगे लेखिका कहती है कि गिल्लू का पहला वसंत आया, अर्थात यवनावस्था जब गिल्लू पहुंचती है तब बाहर दूसरी गिलहरियों के साथ जाने की इच्छा होने लगी. ಅಂದ್ರೆ ಹೊರಗಡೆ ಹೋಗಿ ಬೇರೆ ಅಳಿಲಿನ ಜೊತೆ ಅದು ಆಟ ಆಡಬೇಕು ಅಂತ ಅದರ ಇಚ್ಛೆ ಪ್ರಕಟ ಆಗುತ್ತೆ ಇಲ್ಲಿ. इस पर लेखिका ने खिड़की के एक कोने की कीलें निकालकर जाली खोल दी, जहाँ से गिल्लू सुबह बाहर जाता और शाम 4 बजे अपने झूले में आकर बैठ जाता. ಯಾವಾಗ ಅದಕ್ಕೆ ಹೊರಗೆ ಹೋಗ್ಬೇಕು ಅನಿಸ್ತಾ ಇದೆ ಅಂತ ಲೇಖಿಕ ಅವ್ರಿಗೆ ಅನ್ಸತ್ತೋ ಅವಾಗ ಕಿಟಕಿಯ ಒಂದು ಏನಂತ ಹೇಳ್ತೀವಿ ನಾವು, ಮ್ಯಾಟ್ ಹಾಕಿರ್ತಾರಲ್ಲ ಅದರ ಒಂದು ಕೀಲ ಅಂದ್ರೆ ಮೊಳೆಯನ್ನ ತೆಗೆದು ಅದಕ್ಕೆ ಹೊರಗೆ ಹೋಗಕ್ಕೆ ಬರಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ ಲೇಖಿಕ ಅವರು. ಅವಾಗ ಅದು ಬೆಳಿಗ್ಗೆ ಹೊರಗಡೆ ಹೋಗಿ ಎಲ್ಲ ಅಳಿಲಿನ ಜೊತೆ ಆಟ ಆಡಿ ಸಾಯಂಕಾಲ 4 ಗಂಟೆಗೆ ಮತ್ತು ವಾಪಸ್ ಬಂದು ತನ್ನ ಮನೆ, ಅದ್ರ ಮೇಲೆ ಏನಿಲ್ಲಿ ಆ ಒಂದು ಪಾಟ್ ಇಂದ ಮಾಡಿದಂತ ಒಂದು ಜೋಕಾಲಿ ಅದರಲ್ಲಿ ವಾಪಸ್ ಬಂದು ಕೂತ್ಕೊಳ್ತಾ ಇರತ್ತೆ. ದಿನ್ ಭರ್ ಸಾರೆ ಗಿಲಹರಿಯೋं का ನೇತಾ ಬನಾ ಫಿರ್ತಾ ಥಾ. ಇಡೀ ದಿವಸ ಗಿಲಹರಿಯ ಒಂದು ನೇತಾ ಅಂದ್ರೇನು, ನಾಯಕಿಯಾಗಿ ಅದು ತಿರುಗಾಡ್ತಾ ಇರತ್ತೆ. गिल्लू को जब लेखिका को चौंकाने की इच्छा होती तो वह कभी फूलदाने में छुप जाता, कभी पर्दे की चुन्नट में, कभी सोंजूही की पत्तियों में. ಯಾವಾಗಾದ್ರೂ ಲೇಖಿಕ ಅವರನ್ನ ಆಶ್ಚರ್ಯಚಕಿತಗೊಳಿಸ್ಬೇಕಲ್ಲ, ಲೇಖಿಕ ಅದನ್ನ ಹುಡುಕ್ಬೇಕು, ಅದನ್ನ ಆಶ್ಚರ್ಯಗೊಳಿಸ್ಬೇಕು ಅವರಿಗೆ ಅಂತ ಅನ್ನಿಸ್ದಾಗೊಮ್ಮೆ ಅದೇನ್ ಮಾಡುತ್ತೆ, ಅಳಿಲು ಫುಲ್ದಾನ ಅಂದ್ರೇನು, ಒಂದು ಪಾಟ್ ಅಲ್ಲಿ ಅಡಿಗೆ ಕೂತ್ಕೊಳ್ತಾ ಇತ್ತು. ಅಥವಾ ಪರ್ದೆಕ್ಕೆ ಚುನ್ನಟ್ ಮೇ ಅಂದ್ರೆ ಈಗ ಕಿಟಕಿಗೆ ನಾವು ಕರ್ಟನ್ಸ್ ಹಾಕಿರ್ತೀವಿ, ಚುನ್ನಟ್ ಅಂದ್ರೆ ನೆರಿಗೆ, ಫ್ರಿಲ್ಸ್, ಆ ಫ್ರಿಲ್ ಅಲ್ಲಿ ಅಡಿಗೆ ಕುಳಿತುಕೊಳ್ತಾ ಇತ್ತು. ಮತ್ತು ಯಾವಾಗಾದ್ರೂ ಸೋಂಜೂಹಿಕಿ ಪತ್ಯೋಮೆ, ಆ ಒಂದು ಸೋಂಜೂಹಿ ಅಂದ್ರೆ ಇದು ಒಂದು ಹೂವಿನ ಹೆಸರು, ಆ ಒಂದು ಎಲೆ ಹಿಂದ್ಗಡೆ ಅದು ತನ್ನನ್ನು ತಾನು ಅಡಗಿಸ್ಕೊಳ್ತಾ ಇತ್ತು. ಇಲ್ಲಿ ಲೇಖಿಕಾ ಇನ್ನೊಂದು ವಿಷಯದ ಬಗ್ಗೆ ಏನ್ ಹೇಳ್ತಾರಂದ್ರೆ, ಲೇಖಿಕಾ कहती है कि उनके पास बहुत सारे पशु पक्षी है पर गिल्लू उन सब में अलग है. ಅಂದ್ರೆ ಎಲ್ಲ ಲೇಖಿಕಾ ಅವ್ರ ಹತ್ರ ಬಹಳಷ್ಟು ಅಂದ್ರೆ ನಾಯಿ, ಬೆಕ್ಕು ಈ ತರದ ಪಶು ಪ್ರಾಣಿಗಳು ಬಹಳಷ್ಟು ಇವೆ. ಆದ್ರೆ ಇದೆಲ್ಲದರಲ್ಲೂ ಗಿಲ್ಲು ಗಿಲ್ಲು ಒಂದು ಯೂನಿಕ್ ಆಗಿತ್ತು, ಡಿಫ್ರೆಂಟ್ ಆದಂತ ಒಂದು ಪ್ರಾಣಿಯಾಗಿತ್ತು ಅವ್ರ ಹತ್ರ. ಅವ್ರೇನ್ ಹೇಳ್ತಾರಂದ್ರೆ, वे कहती है कि उनकी थाली में बैठकर खाने की किसी में हिम्मत न थी. ಅವರ ತಟ್ಟೆಯಲ್ಲೇ ಕುತ್ಕೊಂಡು ಊಟ ಮಾಡುವಂತ ಒಂದು ಧೈರ್ಯ ಬೇರೆ ಯಾರ ಪ್ರಾಣಿಗಳಿಗೂ ಇಲ್ಲಿ ಇರಲಿಲ್ಲ. ಸಿವಾಯ್ ಗಿಲ್ಲು ಮಾತ್ರ ಆ ಧೈರ್ಯ ಇತ್ತು. फिर लेखिका ने बड़ी मुश्किल से उसे ताली के पास बैठाकर खाना सिखाया. ಅಂದ್ರೆ ಅದೇನ್ ಮಾಡ್ತಿತ್ತು ಅಂದ್ರೆ ಆ ತಟ್ಟೆಯಲ್ಲೇ ಕುತ್ಕೊಂಡು ಊಟ ಮಾಡ್ತಿತ್ತು. ಸೊ ಅವಾಗ ಲೇಖಿಕ ಅವರು ತುಂಬಾ ಕಷ್ಟಪಟ್ಟು ಆ ಒಂದು ತಟ್ಟೆ ಹೊರಗಡೆ ಅದರ ಹತ್ರ ಕುತ್ಕೊಂಡು ಹೇಗೆ ಊಟ ಮಾಡಬೇಕು ಅನ್ನೋದನ್ನ ಅವರಿಗೆ ಕಲಿಸಿದ್ರು. ಕಾಜು ಗಿಲ್ಲು ಕಾ ಪ್ರಿಯ ಖಾದ್ಯ ಥಾ, ಯದಿ ಬಹುತ್ ದಿನೋं तक उसे काजू न मिले तो वो दूसरी चीजें भी खाना बंद कर देता. ಕಾಜು, ಗೋಡಂಬಿ ಅನ್ನೋದು ಅದ್ರ ತುಂಬಾ ಇಷ್ಟವಾದಂತ ಒಂದು ಖಾದ್ಯ ಆಗಿತ್ತು. ಬಹಳ ದಿನಗಳ ತನಕ ಅದಕ್ಕೆ ಏನಾದ್ರೂ ಗೋಡಂಬಿ ಕೊಡ್ಲಿಲ್ಲ ಅಂದ್ರೆ ಅದು ಬೇರೆ ಯಾವುದೇ ವಸ್ತುಗಳನ್ನ ತಿಂತಾ ಇರ್ಲಿಲ್ಲ. ಇನ್ನೊಂದು ದುರ್ಘಟನೆಯ ಬಗ್ಗೆ ಲೇಖಿಕ ಅವರಲ್ಲಿ ಹೇಳ್ತಾರೆ. एक और दुर्घटना भी लेखिका यहाँ पर उल्लेख करती है कि एक बार मोटर दुर्घटना में आहत होकर लेखिका को अस्पताल में रहना पड़ा. तब गिल्लू न कुछ खाता ನ ಜೂಲೆ ಸೆ ಬಾಹರ್ ಉತರ್ತಾ ಥಾ. ನೋಡ್ರಿ, ಒಂದ್ಸತಿ ಯಾವುದೋ ಒಂದು ದುರ್ಘಟನೆಯಲ್ಲಿ ಸಿಕ್ಕಾಕೊಂಡು ಲೇಖಿಕಾ ಅವರು ಏನ್ ಮಾಡ್ತಾರಂತ ಹೇಳಿದ್ರೆ, ಹಾಸ್ಪಿಟಲ್ ಅಡ್ಮಿಟ್ ಆಗುವಂತ ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಗಿಲ್ಲು ಏನು ತಿನ್ಲಿಲ್ಲ, ಅದೇನು ತಿನ್ನೋದೇ ಇಲ್ಲ.
न झूले से बाहर उतरता था. ಆ ಒಂದು ಜೋಕಾಲಿ ತನ್ನ ಮನೆಯಿಂದ ಹೊರಗೆ ಕೂಡ ಅದು ಹೋಗೋದು ಬಂದ್ ಮಾಡುತ್ತೆ. ವಹ ಅಪ್ನಿ ಪ್ರಿಯ ಖಾದ್ಯ ಕಾಜು ತಕ್ ನಹಿ ಖಾತಾ ಥಾ. ಲೇಖಿಕ ಅವರಿಗೆ ಆಕ್ಸಿಡೆಂಟ್ ಆಗಿದೆ, ಅವ್ರು ಇಲ್ವೇ ಇಲ್ಲ ಮನೆಯಲ್ಲಿ ಅಂತ ಅಂದಾಗ ಅದು ತನ್ನ ಪ್ರಿಯವಾದಂತ ಖಾದ್ಯ, ಪ್ರಿಯವಾದಂತ ಆಹಾರ ಗೋಡಂಬಿನ ಸಹ ಅದು ತಿನ್ನಲ್ಲ. जब लेखिका अस्वस्थ होती तो गिल्लू लेखिका के सिरहाने बैठकर उसके नन्हे नन्हे पंजों से लेखिका के सिर पर हाथ फेरता. ಲೇಖಿಕಾ ಅಸ್ವಸ್ಥರಾಗಿದ್ದಾಗ ತನ್ನ ಚಿಕ್ಕ ಚಿಕ್ಕ ಪುಟ್ಟದಾದಂತ ಪಂಜ್ ಅಂದ್ರೇನು ಕೈಗಳಿಂದ, ಹೌದಾ, ಅದು ಲೇಖಿಕಾ ಅವರ ತಲೆಯನ್ನ ಸವರ್ತಾ ಇರತ್ತೆ. गर्मियों में जब लेखिका काम करने बैठती तो गिल्लू लेखिका के पास रखी सुराही पर लेट जाता, जिससे वह लेखिका के पास भी रहता और उसे ठंडक भी मिलती. ಯಾವಾಗಂದ್ರೆ ಗರ್ಮಿ ಅಂದ್ರೇನು ಶೆಕೆಗಾಲದಲ್ಲಿ ಲೇಖಿಕಾ ಅವರು ಯಾವತ್ತಾದ್ರೂ ಕೆಲಸ ಮಾಡ್ಲಿಕ್ಕೆ ಕುತ್ಕೊಂಡಾಗ ಅದು ಲೇಖಿಕಾ ಅವ್ರ ಹತ್ರನೇ ಇರುವಂತ ಒಂದು ಸುರಾಹಿ ಅಂದ್ರೇನು ಮಣ್ಣಿನ ಗಡಿಗೆ, ನೀರಿಟ್ರೆ ಅದು ತಣ್ಣಗಾಗಿರುತ್ತೆ, ಹೌದು ತಾನೆ, ಆ ಒಂದು ಸುರಾಹಿ ಮೇಲೆ ಮಲ್ಕೊಳ್ತಾ ಇತ್ತು. ತಾಕಿ ಗಿಲ್ಲು ಲೇಖಿಕಾ ಕೆ ಪಾಸ್ ಬಿ ರಹೆ और उसे ठंडक भी पहुंचे. ಲೇಖಿಕಾ ಅವರ ಹತ್ರ ಅಂತಾನು ಇದ್ದಂಗ ಆಗಿರ್ಬೇಕು, ಅದಕ್ಕೆ ತಂಪಾದ ಫೀಲಿಂಗ್ ಕೂಡ ಆಗಿರ್ಬೇಕು. गिल्लू के अंत की कथा लेखिका बड़ी ही मार्मिक ढंग से यहाँ पर लिख रही है. ಅದ್ರ ಒಂದಾಯ್ತು, ಇದೆಲ್ಲ ಕಾರ್ಯಕಲಾಪಗಳ ಬಗ್ಗೆ ಹೇಳಿದ್ರು, ಅದೇನೇನ್ ಮಾಡ್ತಿತ್ತು, ಲೇಖಿಕಾ ಅವರು ಅಸ್ವಸ್ಥರಾಗಿದ್ದಾಗ ಅದು ಯಾವ ರೀತಿ ನಡ್ಕೊಳ್ತಾ ಇತ್ತು ಅನ್ನೋದ್ರ ಬಗ್ಗೆ ಹೇಳಿದ್ರು. ಅದು ಯೌವನಾವಸ್ಥೆಗೆ ಬಂದ್ಮೇಲೆ ಅದು ಯಾವ ರೀತಿ ಹೊರಗಿನ ಗಿಲ್ಲು ಬೇರೆ ಅಳಿಲಿಗಳ ಜೊತೆ ಆಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಹೇಳಿದ್ರು. ಈಗ ಇದು ಅಂತಿಮ ಸಹಮಯ, ಎಲ್ಲದಕ್ಕೂ ಒಂದು ಎಂಡ್ ಡೇ, ಕೊನೆಯ ದಿನ ಅನ್ನೋದು ಬರಲೇಬೇಕು. ಈ ಒಂದು ಸಂದರ್ಭದಲ್ಲಿ ಅದನ್ನ ತುಂಬಾನೇ ಮಾರ್ಮಿಕವಾಗಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. वे कहती है कि ಗಿಲಹರಿಯೋं की जीवन अवधि 2 ವರ್ಷ की होती है. ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಅಳಿಲಿನ ಜೀವನಾವಧಿ ಎಷ್ಟಿರುತ್ತಂದ್ರೆ 2 ವರ್ಷಗಳು. जब गिल्लू 2 वर्ष का हो चुका तो अचानक एक दिन वह न बाहर गया न कुछ खाया. उसके पंजे ठंडे होने लगे. ಇದ್ದಕ್ಕಿದ್ದಂಗೆ ಒಂದ್ ದಿವಸ ಏನಾಗತ್ತಂದ್ರೆ, ಅದು 2 ವರ್ಷ ಆಗತ್ತೆ ಅದಕ್ಕೆ, ಇದ್ಕಂದಂಗೆ ಒಂದ್ ದಿವಸ ಅದು ಹೊರಗೂ ಹೋಗಲ್ಲ, ಏನೇನು ತಿನ್ನೋದು ಇಲ್ಲ, ಅದರ ಒಂದು ಕೈ ಕಾಲುಗಳು ಸಹ ಏನಾಗತ್ತೆ ಅಂದ್ರೆ ತಣ್ಣಗಾಗ್ಬಿಡ್ತವೆ. लेखिका ने हीटर से उन्हें गरमाना चाहा, पर गिल्लू सूरज की पहली किरणों के साथ गहरी नींद में सो गया. ಅದನ್ನ ಹೀಟರ್ ಹಚ್ಚಿ ತಣ್ಣಗಾಗಿರುವಂತ ಅದರ ಪಂಜುಗಳನ್ನ ಅವರು ಹೀಟ್ ಮಾಡ್ಲಿಕ್ಕೆ ನೋಡ್ತಾರೆ, ಬೆಚ್ಚಗೆ ಮಾಡ್ಲಿಕ್ಕೆ ನೋಡ್ತಾರೆ. ಆದ್ರೆ ಸೂರ್ಯನ ಪೆಹಲೆ ಕಿರಣ ಅಂದ್ರೇನು, ಸೂರ್ಯನ ಉದಯ ಆಗ್ತಿದ್ದಂಗೆನೆ ಏನಾಗುತ್ತೆ ಇಲ್ಲಿ, गिल्लू गहरी नींद में सो गया, मतलब वो मर गया, उसका देहांत हो गया कहकर लेखिका यहाँ पर कह रही है. गिल्लू का झूला उतारा गया. ಅದರ ಒಂದು ಮನೆ ಏನಾಗಿತ್ತು ಅದನ್ನ ತೆಗೆದು ಬಿಡ್ತಾರೆ. ಉಸೆ ಅಂದ್ರೆ ಗಿಲ್ಲುವಿನ ಸೋಂಜೂಹಿ ಕಿ ಲತಾ ಕೆ ನೀಚೆ ಹಿ ದಫನಾಯ ಗಯಾ. ಸೋಂಜೂಹಿ ಇದು ಒಂದು ಹೂವಿನ ಗಿಡ, ಅದರ ಒಂದು ಕೆಳಗಡೆ ಅದನ್ನೇನ್ ಮಾಡ್ತಾರೆ, ದಫನಾನ ಮತ್ಲಬ್ ಏನು, ಅಂತ್ಯ ಸಂಸ್ಕಾರ ಮಾಡೋದು, ಅಲ್ಲಿ ಅದನ್ನ ಉಗಿತಾರೆ. ಸೋಂಜೂಹಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಬನಾಯಿಗಿ. ಯಾಕೆ ಅಲ್ಲಿ ಮಾಡಿದ್ರು ಅಂದ್ರೆ, क्योंकि लेखिका को कहीं एक आशा थी, ಅವರಿಗೇನು ಒಂದು ಆಸೆ ಇತ್ತು. किसी दिन गिल्लू सोनजूही के फूल में खिलकर नजर आएगी. ಯಾವತ್ತಾದ್ರೂ ಅಳಿಲು ಆ ಒಂದು ಹೂವಿನ ಗಿಡದಲ್ಲಿ ಮತ್ತೆ ಅದು ಅವರಿಗೆ ಕಾಣಿಸ್ಬಹುದು, ಹೂವಾಗಿ ಕಾಣಿಸ್ಬಹುದು ಅಂತ ಹೇಳಿ ಅದರ ಗಿಡದ ಕೆಳಗಡೆ ಅದರ ಒಂದು ಶವ ಸಂಸ್ಕಾರವನ್ನ ಮಾಡ್ತಾರೆ. लेखिका कहती है कि गिलहरी की नई पीढ़ी अब भी मतलब गिल्लू के मरने के बाद भी खिड़की के पास आकर चिक चिक करती रहती है. ಅದು ಸತ್ತೋದ್ರೂ ಕೂಡ ಅದರ ಒಂದು ಪೀಳಿಗೆಗಳು, ಅದ್ರ ಜೊತೆಗೆ ಆಡದಂತ ಬೇರೆ ಬೇರೆ ಗಿಲಹರಿಗಳು, ಅಳಿಲುಗಳು ಆ ಕಿಟಕಿ ಹತ್ರ ಬಂದು ಚಿಕ್ ಚಿಕ್ ಮಾಡ್ತಾ ಇರ್ತಾವೆ ಅಂತ ಹೇಳಿ ಬಚ್ಚೋ. तो बच्चों, यह थी गिल्लू की जीवन गाथा. आशा करती हूँ समझ में आ गया होगा. थैंक यू बच्चों, थैंक यू सो मच.